ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಪೌರ್ಣಮಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಮಾಘ ಪೌರ್ಣಮಿ, ಭಾರತ ಹುಣ್ಣಿಮೆ ಅಂತ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಒಂದು ಕಾಲ ಈ ದಿವಸ. ಎಷ್ಟೋ ಕಡೆ ರಥೋತ್ಸವಾದಿಗಳೆಲ್ಲ ನೆರವೇರುತ್ತೆ. ದೇವತಾ ಉತ್ಸವಗಳಲ್ಲಿ ಭಾಗಿಯಾಗಿ ಅಲ್ಲಿ ತನು ಮನಗಳನ್ನೆಲ್ಲ ಸಮರ್ಪಣೆ ಮಾಡಿಕೊಳ್ತಕ್ಕಂಥ ಒಂದು ವಿಶಿಷ್ಟ ಕಾಲ ಇದು ಪೌರ್ಣಮಿ. ಮತ್ತು ಈ ದಿವಸ ಸೂರ್ಯನ ಸಂಕ್ರಮಣ ಬೇರೆ ಇರತಕ್ಕಂಥದ್ದು. ಆತ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ, ಸೂರ್ಯ ಸಂಕ್ರಮಣ ಅಂತ ಕರೀತಾರೆ. ಇದು ಬಹಳ ವಿಶಿಷ್ಟವಾದ ಒಂದು ಪುಣ್ಯ ಕಾಲ. ಮತ್ತು ನಾವು ಇಡೀ ಪ್ರಪಂಚವೇ ತಿರುಗಿ ನೋಡ್ತಾ ಇರತಕ್ಕಂಥ ಕುಂಭಮೇಳ ಏನಿದೆ ನಮ್ಮ ಪ್ರಯಾಗರಾಜ್ನಲ್ಲಿ ಈ ದಿವಸ ಶಾಹಿ ಸ್ನಾನ ಇದೆ, ಮಂಗಳ ಸ್ನಾನ ಈ ದಿವಸ ಏರ್ಪಾಡಾಗ್ತಕ್ಕಂಥದ್ದು. ನೋಡಿ, ಕುಂಭ ಸ್ನಾನ ತುಂಬ ಪವಿತ್ರ ಸ್ನಾನ. ಆ ಸ್ನಾನದಿಂದಲೇ ನಮ್ಮ ಬದುಕೆಲ್ಲ ಒಂದು ರೀತಿ ಪುನೀತವಾಗಿಬಿಡುತ್ತೆ, ಪವಿತ್ರವಾಗಿಬಿಡುತ್ತೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿ ಬೆಳೆದು ಬಂದಿದೆ. ಅದರಲ್ಲೂ ಈಗ ನೆರವೇರ್ತಾ ಇರತಕ್ಕಂಥ ಕುಂಭ, ಅದನ್ನು ಮಹಾಕುಂಭ ಅಂತ ಕರೀತಾರೆ. 144 ವರ್ಷಗಳ ಕಾಲಾವಧಿಯಲ್ಲಿ ಕಾಣಸಿಗ್ತಕ್ಕಂಥದ್ದು. ಅದು ನಮ್ಮ ಪುಣ್ಯ. ನಾವು ಆ ಹಿಂದೆನೂ ಹುಟ್ಟಿಲ್ಲ, ಮುಂದೆನೂ ಹುಟ್ತಾ ಇಲ್ಲ, ಈಗ ಹುಟ್ಟಿದ್ದೀವಿ. ಅದು ನೋಡಲಿಕ್ಕೆ ಒಂದು ಇದಕ್ಕಿಂತ ಸುವರ್ಣ ಕಾಲ ಇನ್ಯಾವುದಿದೆ? ಆ ರೀತಿಯಲ್ಲಿ ಈ ದಿವಸ ಅತ್ಯಂತ ಪವಿತ್ರ ಕಾಲ. ಅಕಸ್ಮಾತ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತಕ್ಕಂಥವ್ರಿಗೆ ಮಾಘಸ್ನಾನದ ಪುಣ್ಯ ಖಂಡಿತ ಇದೆ. ಹೀಗಾಗಿ ಪೌರ್ಣಮಿಯ ಸಂದರ್ಭದಲ್ಲಿ, ಈ ಪರ್ವಕಾಲದಲ್ಲಿ ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ನದಿ ಸ್ನಾನವೂ ಖಂಡಿತ ಆಗುತ್ತೆ. ನಾನು ಕಳೆದ ವಾರ ಹೇಳಿದ್ದೆ, ಹತ್ತಿರದಲ್ಲಿರ್ತಕ್ಕಂಥ ಕಾವೇರಿಯೋ ಕಪಿಲಾ ನದಿಯೋ ಯಾವುದಿದ್ದರೆ ಅದು, ತುಂಗಭದ್ರಾ ಇದೆ, ಎಷ್ಟೋ ನದಿಗಳಿಂದ ನಮ್ಮ ಸುತ್ತಮುತ್ತಲ ಹರಿತಾ ಇದೆಯಲ್ಲ, ಅಲ್ಲಿ ಸಾಧ್ಯವಾದರೆ ಹೋಗಿ ಬರ್ತಕ್ಕಂಥದ್ದು. ಅಲ್ಲಿಗೆ ಹೋಗಿ ಮಿಂದೆದ್ದರೆ ಆ ಮಾಘ ಸ್ನಾನದ ಪುಣ್ಯ ನಮಗೆ ಸಂದಾಯವಾಗುತ್ತೆ. ಮತ್ತು ದಾನಗಳನ್ನು ಮಾಡ್ತಕ್ಕಂಥದ್ದು, ಸ್ನಾನ ದಾನ ನಮ್ಮ ಕೈಯಲ್ಲಿ ಆಗೋದಿಲ್ವ? ಯಾರಿಗಾಗಲ್ಲ ಸ್ನಾನ ಮಾಡಲಿಕ್ಕೆ? ಹಾಸ್ಪಿಟಲಲ್ಲಿರ್ತಕ್ಕಂಥವ್ರು ಯಾರೋ ದೇಹದ ಅಶಕ್ತತೆ ಇದ್ದರೆ ಆಗಲ್ಲ. ಅದರ ಹೊರತಾಗಿ ಎಲ್ಲರೂ ಯಾವುದೇ ದುಡ್ಡನ್ನು ಕೊಡದೆ, ಇದಕ್ಕೆಲ್ಲ ನಮ್ಮ ಪ್ರಕೃತಿ ದುಡ್ಡು ವಸೂಲಿ ಮಾಡಿಬಿಟ್ಟಿದ್ರೆ ಮನುಷ್ಯ ಬದುಕ್ತಾನೆ ಇರಲಿಲ್ಲ. ಅದು ಕೊಡೋ ಗಾಳಿ ಆಗಬಹುದು, ಅದು ಕೊಡೋ ಬೆಳಕಾಗಬಹುದು, ನೀರಾಗಬಹುದು, ಯಾವುದಕ್ಕೂ ನೀವು ಸುಂಕ ಕಟ್ಟಬೇಕಾಗಿಲ್ಲ, ದುಡ್ಡು ಕಟ್ಟಬೇಕಾಗಿಲ್ಲ. ಉಚಿತ ಸೇವೆ ಭಗವಂತ ನಿಕ್ಷಿಪ್ತ ಮಾಡಿಟ್ಟಿದ್ದಾನೆ. ಇಂಥ ಬಂಗಾರದ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ. ಅದರಲ್ಲೂ ನಮ್ಮ ಕಾವೇರಿ ನದಿ ಅಂತಂದರೆ ಅದು ಸಪ್ತ ನದಿಗಳಿದ್ದಾವಲ್ಲ, ಗಂಗೆ ಸಮವಾಗಿದೆ ಕಾವೇರಿ. ಇದಕ್ಕಿಂತ ಪುಣ್ಯ ಇನ್ನೇನಿದೆ ನಮ್ಮ ನಾಡಿಗೆ? ಹಾಗಂತ ಬೇರೆ ನದಿಗಳು ಕಡಿಮೆ ಅಂತಲ್ಲ, ಅದಕ್ಕೆ ಅದರದೇ ಆದ ತುಂಗಾ ಸ್ಥಾನಕ್ಕೆ ಅದರದೇ ಆದ ಮಹತ್ವ ಇದೆ, ಭದ್ರಾ ಸ್ಥಾನಕ್ಕೂ ಇದೆ. ಎಲ್ಲ ವರದಾ ನದಿ, ಅನೇಕ ನದಿಗಳಿದ್ದಾವೆ. ಅಲ್ಲೆಲ್ಲ ಎಲ್ಲ ನದಿಗಳು ಕೂಡ ಆ ಕ್ಷೇತ್ರಗಳ ಮಹಿಮೆಯಿಂದಲೇ, ಆ ನದಿಯಿಂದಲೇ, ತನ್ನ ಹರಿವಿಕೆಯಿಂದಲೇ ಅದು ಪುಣ್ಯವಾಗಿರ್ತದೆ. ಅದು ಬೇರೆ ವಿಚಾರ. ಅಲ್ಲಿರ್ತಕ್ಕಂಥ ಕ್ಷೇತ್ರಗಳು ಸೇರಿಬಿಟ್ರೆ ಅದಕ್ಕಿಂತ ಮಹತ್ವ ಇನ್ನೇನಿದೆ? ಹೀಗಾಗಿ ಯಾವುದೇ ಸರಿ ಆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಅವುಗಳ ಒಂದು ನಾವು ಗಲೀಜು ಮಾಡಬಾರ್ದು ಅಲ್ಲಿ ಹೋಗಿ ಅಷ್ಟೇ. ನಮ್ಮ ಪಾಪ ತೊಳಿಲಿಕ್ಕೆ ನಮ್ಮ ಬಟ್ಟೆ ಎಲ್ಲ ಕಸ ಎಲ್ಲ ಅಲ್ಲಿ ಹಾಕಿ, ಪ್ಲಾಸ್ಟಿಕ್ಕು ಇತ್ಯಾದಿಗಳನ್ನೆಲ್ಲ ಹಾಕಿ ಅದನ್ನು ಹಾಳು ಬಿದ್ದೋದ್ರೆ ನೀವು ಸ್ನಾನ ಮಾಡಿದ್ದು 1,00,000 ಪಟ್ಟು ಪಾಪ ಬಂದುಬಿಡುತ್ತೆ ನಿಮಗೆ. ಇದು ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಇದೆ ಎಷ್ಟೋ ಜನಕ್ಕೆ. ಪಾಪ ಕೆಲವರಿಗೆ ಅಸಡ್ಡೆ, ಯಾರೋ ಕ್ಲೀನ್ ಮಾಡ್ತಾರೆ ಬಿಡು ಅನ್ನತಕ್ಕಂಥದ್ದು, ಅದು ತಪ್ಪಾಗುತ್ತೆ. ಹೀಗಾಗಿ ಸ್ನಾನಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಶುಚಿ ಬೇಕು. ನೀವು ಶುಚಿಯಾಗೋದಷ್ಟೇ ಅಲ್ಲ, ನದಿಯನ್ನು ಶುಚಿಯಾಗಿಡದೆ ಇದ್ರೆ, ಇನ್ನೊಬ್ಬರಿಗೆ ತನ್ನಂತೆ ಇತರು ಅಂತ ಭಾವಿಸ್ತೇ ಇದ್ದರೆ ಅದು ಘೋರ ಅಪರಾಧವಾಗುತ್ತೆ. ಸನಾತನ ಧರ್ಮ ಅಥವಾ ನಮ್ಮ ಧರ್ಮ ಅದನ್ನು ಹೇಳಿಲ್ಲ, ಗಲೀಜು ಮಾಡುವುದನ್ನು ಹೇಳಿಲ್ಲ. ಸ್ನಾನ ಮಾಡಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಹೋಗಿ ಸ್ನಾನ ಮಾಡಿ, ಸ್ನಾನದ ನೀರು ಅದು ಸೂರ್ಯನ ಕಿರಣಗಳು ತಾಗಿ ಆ ನೀರೆಲ್ಲ ಈಗ ಔಷಧಿ ಗುಣ ಬಂದಿರುತ್ತೆ ಆ ನೀರಿಗೆ. ಆ ನೀರಿನ ಪಾನ, ಸ್ನಾನ ಇವೆಲ್ಲವೂ ಮನುಷ್ಯನ ಆರೋಗ್ಯದ ಮೇಲೆ ತುಂಬ ಪ್ರಭಾವಶಾಲಿಯಾಗಿರುತ್ತೆ. ಸ್ನಾನ ಹೇಳಿರೋದೇ ಆರೋಗ್ಯ ದೃಷ್ಟಿಯಿಂದ. ಮನುಷ್ಯ ಇಂಥ ತೀರ್ಥ ಸ್ನಾನ ಮಾಡಿದ್ರೆ, ಇಂಥ ನದಿ ಸ್ನಾನ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಖನಿಜಾಂಶಗಳು, ಲವಣಾಂಶಗಳು, ಇತರೆ ಎಲ್ಲ ಮ್ಯಾಗ್ನೆಟಿಕ್ ಪವರ್ಸ್ ಎಲ್ಲ ಆ ನೀರಿನಲ್ಲಿ ಶೇಖರವಾಗಿರುತ್ತೆ. ಅದನ್ನು ಯಾರೋ ಪಾಪ ಒಬ್ಬ ವಿಜ್ಞಾನಿ ಯಾವುದೋ ಒಂದು ಫೇಸ್ಬುಕ್ಕಲ್ಲೋ ಎಲ್ಲೋ ಓದಿದ ನೆನಪು, ಆ ವಿಜ್ಞಾನಿ ನಮ್ಮ ಕುಂಭಮೇಳದ ಅಲ್ಲಿ ಪ್ರಯಾಗರಾಜಲ್ಲಿ ಸಂಗಮ ಕ್ಷೇತ್ರದ ನೀರನ್ನು ತೊಗೊಂಡು ಹೋಗಿ ನೋಡಿದಂತೆ, ಇಷ್ಟು ಕಾಲ ಪ್ರಿಸರ್ವ್ ಮಾಡಿಟ್ಟು ನೋಡಿದಂತೆ ಅದು ಬೇರೆ ನೀರಿಗೆ ಹೋಲಿಸಿದ್ರೆ ಅದು ಅಷ್ಟು ದಿವ್ಯ ಔಷಧ ರೂಪದಲ್ಲಿ ಇತ್ತು ಅಂತ
ಓದಿದ ನೆನಪು. ಹೀಗೆ ಅದರಲ್ಲಿ ವಿಜ್ಞಾನ ಯಾವುದೋ ಒಂದು ಟೆಸ್ಟ್ ಮಾಡಿ ಇಷ್ಟು ಅಂತ ಹೇಳುತ್ತೆ, ಆದರೆ ಇದನ್ನು ಮೀರಿದ್ದಿದೆ ಅಲ್ಲಿ ಮಹಾ ದಿವ್ಯ ಶಕ್ತಿ ಅಡಕವಾಗಿರುತ್ತೆ. ಸೂರ್ಯನಿಗಿಂತ ಬೇರೆ ಶಕ್ತಿ ಏನಿದೆ? ವಿಜ್ಞಾನಿಗಳು ಬಗೆದು ನೋಡೋಕ್ಕಾಗ್ತಾ ಇಲ್ಲ, ಸೂರ್ಯನ ಹತ್ತಿರಕ್ಕೂ ಹೋಗೋಕ್ಕಾಗ್ತಾ ಇಲ್ಲ. ಸೂರ್ಯನೊಳಗೆ ಯಾವ ಶಕ್ತಿ ಇದೆ ಅಂತ ಗೊತ್ತಿಲ್ಲ. ಅಂಥ ಕಿರಣಗಳು ಹರಿದು ಬರ್ತಾ ಇದೆ. ಚಂದ್ರನ ಶಕ್ತಿ ಏನು ಅಂತ ವಿಜ್ಞಾನಿಗೆ ಗೊತ್ತಿಲ್ಲ, ಅಲ್ಲಿಗೆ ಹೋಗಿರಬಹುದು ಅಷ್ಟೇ, ಆದರೆ ಅದರ ಶಕ್ತಿ ಏನು ಅನ್ನೋದು ಅದು ಋಷಿಗಳಿಗೆ ಗೊತ್ತಾಗಬೇಕು, ದೇವತೆಗಳಿಗೆ ಗೊತ್ತಾಗುತ್ತೆ, ಅಷ್ಟೇ ವಿನಃ ನಾವು ಕಂಡುಹಿಡಿಯಲಿಕ್ಕೆ ಕಷ್ಟ. ಅಂಥ ಕಿರಣಗಳೆಲ್ಲ ಬಂದು ನೀರಿನ ಮೇಲೆ ಬೀಳುವಾಗ ಆ ನೀರನ್ನು ನಾವು ತಗೊಂಡ್ಬಿಟ್ರೆ, ಆ ನೀರನ್ನು ನಾವು ಸ್ನಾನ ಮಾಡಿದ್ರೆ ನಮಗೆ ಎಂಥ ಶಕ್ತಿ ಬರುತ್ತೆ, ಎಂಥ ದಿವ್ಯತೆ ಬರುತ್ತೆ. ಬೇರೆ ವಿಚಾರ ಹೋಗಲಿ, ಆ ಬರ್ತಕ್ಕಂಥ ಮಹಿಮೆ ನಾವು ಅದನ್ನು ವರ್ಣಿಸೋಕ್ಕಾಗತ್ತಾ? ನಾವು ಕಾದಂಬರಿ ಬರೀಲಿಕ್ಕಾಗತ್ತಾ? ಅಥವಾ ಪದ್ಯ ಕಟ್ಟಲಿಕ್ಕಾಗತ್ತಾ? ಅದ್ರ ಬಗ್ಗೆ ಸಾಧ್ಯವಿಲ್ಲ. ಹೀಗಾಗಿ ಅದು ಅನುಭವ ವೇದ್ಯ. ಯಾವುದೋ ರೀಲ್ಸು ಮತ್ತೊಂದು ಇವುಗಳ ಆಕರ್ಷಣೆಗೆ ಬಿದ್ದು ನಾನು ಹೋಗದೆ ನಾನು ಸ್ನಾನ ಮಾಡದೆ ಅಲ್ಲ, ಅಂತರಂಗದಿಂದ ಆಕರ್ಷಿತವಾಯಿತಾ ಅದು ಬಹಳ ಮುಖ್ಯವಾಗುತ್ತೆ. ಅಂತರಂಗದ ಸೆಳವಿದೆಯಲ್ಲ ಅದು ತುಂಬ ಮುಖ್ಯವಾದದ್ದು. ಆ ಸೆಳವಿನಿಂದಾಗಿ ನೀವು ಹೋಗಿ ಸ್ನಾನ ಮಾಡಬೇಕೇ ವಿನಃ ಅವರು ಸ್ನಾನ ಮಾಡಿದ್ರು ನಾನು ಹೋದೆ, ಅಲ್ಲೂ ರೀಲ್ಸ್ ನೋಡಿದೆ, ಇಲ್ಲೇನೋ ಮತ್ತೊಂದು ನೋಡಿದೆ, ಮಗದೊಂದು ನೋಡಿದೆ, ಅವುಗಳ ಆಕರ್ಷಣೆಯಿಂದ ಹೋದರೆ ನೀವು ಸುಸ್ತಾಗ್ತೀರ ಅಷ್ಟೇ. ದೇಹ ಶ್ರಮವಾಗುತ್ತೆ, ಸುಸ್ತಾಗುತ್ತೆ. ಆದರೆ ನೀವು ಅಂತರಂಗದ ಸೆಳವಿನಿಂದ ನೀರು ಪುಣ್ಯ ಸ್ನಾನ ಅಂತ ಹೋದಾಗ ಯಾವ ಶ್ರಮವೂ ಆಗಲ್ಲ ಮತ್ತು ದೈವದ ಅನುಗ್ರಹದಿಂದ ನಿಮ್ಮ ಬದುಕು ಒಂದು ಪಾವನವಾಗ್ಬಿಡುತ್ತೆ. ಈ ಅರ್ಥದಲ್ಲಿ ಈ ಒಂದು ಪೌರ್ಣಮಿಯನ್ನು ನಾವು ಸಂಪನ್ನ ಮಾಡ್ಕೋಬೇಕು. ಇಂಥದ್ದೊಂದು ಸಿಗೋದು ಮತ್ತೆ ಯಾವಾಗ? ಕಷ್ಟ. ಇದೇ ಪೌರ್ಣಮಿ ಮತ್ತೆ ಮುಂದಿನ ವರ್ಷ ಬರಬಹುದು, ಆದರೆ ಈ ಕಾಲ ಎಷ್ಟೋ ಸರಿದು ಹೋಗಿರುತ್ತೆ. ಹೀಗಾಗಿ ಇಂಥದ್ದು ಕಾಲ ಸಿಗೋದು ಬಹಳ ಕಷ್ಟ. ಹೀಗಾಗಿ ಈ ಸಿಕ್ಕ ಕಾಲವನ್ನು ವ್ಯರ್ಥ ಮಾಡದೆ ಪುಣ್ಯ ಸ್ನಾನಗಳನ್ನು ಮಾಡಿ, ದಾನಗಳನ್ನು ಮಾಡಿ, ದಾನವೂ ತುಂಬ ಶ್ರೇಷ್ಠವಾಗಿದೆ, ದಾನ ಮಾಡಿ. ಇದೆಲ್ಲ ನಾವು ಸಂಪಾದಿಸುವುದರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೂ ಹೇಳಿಕೊಡಬೇಕು ಈ ಪಾಠವನ್ನು. ಅದು ತಾವು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.